ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಜೊತೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸಿ, ನೆಲ ಒರೆಸಿ, ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಿನ್ನೆನೆ. ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸ್ವಲ್ಪ ಬಾಗಿಲು ತೋರಣ ಹಾಕೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಬೇಗ ಪೂಜೆ ಮಾಡಬೇಕು ಅಂದರೆ ಒಂದು 8:30 ಒಳಗಡೆ ಪೂಜೆ ಮಾಡೋಣ ಅಂಥೇಳಿ. ಯೂಶ್ವಲಿ ನಾನು 5:30ಗೆ ಪೂಜೆ ಮಾಡ್ತಾಯಿದ್ದೆ ಪ್ರತಿ ವರ್ಷವೂ. ಈ ವರ್ಷ ಸ್ವಲ್ಪ ಲೇಟ್ ಆಗಿದೆ, ಒಂದು 8:30 ಒಳಗಡೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ರಾತ್ರಿ ನಿದ್ದೆನೇ ಮಾಡ್ತಿರ್ಲಿಲ್ಲ ನಾನು. ಇಡೀ ರಾತ್ರಿ ತಯಾರಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು. ಈ ವರ್ಷ ಸ್ವಲ್ಪ ಮಲಗಿಬಿಟ್ಟು ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ, ಅಂದರೆ ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಸ್ನಾನ ಮಾಡಿಕೊಂಡು ಸೀರೆಗಿರೆಲ್ಲ ಉಟ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಯಿತು. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಎದ್ಬಿಟ್ಟು ಬಾಗಿಲು ತೋರಣ ಎಲ್ಲ ಕಟ್ಕೊಟ್ಟೆ. ಅನಿಲ್ ಅದನ್ನು ಹಾಕ್ತಾಯಿದ್ದಾರೆ. ಅದಾದಮೇಲೆ ದೇವ್ರ ಮನೆಯಲ್ಲೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಜಸ್ಟು ನೈವೇದ್ಯಕ್ಕೆ ಒಂದು ಸ್ವಲ್ಪ ಹೋಳಿಗೆ ತಟ್ಕೊಂಡು ಅದಾದಮೇಲೆ ಪೂಜೆನ ಶುರು ಮಾಡುವಂಥದ್ದು. ಅಷ್ಟರಲ್ಲಿ ಅವರು ಕೂಡ ಸ್ನಾನ ಮಾಡ್ಕೊಂಡು ಬರ್ತಾರೆ. ಹೋಳಿಗೆಗೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಸ್ವಲ್ಪ ನೈವೇದ್ಯ ಬೇರೆ ತಿಂಡಿಗಳೇನು ಮಾಡಿಲ್ಲ ನಾನು, ಹಾಗಾಗಿ ಹೋಳಿಗೆನೇ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ. ತಿಂಡಿಗಳನ್ನ ಅಮ್ಮ ಮಾಡಿಕೊಡ್ತೀನಿ ಅಂದರೆ ನಾನು ಹೋಗಿಲ್ಲ ತೊಗೊಂಬರೋಕ್ಕೆ. ಪ್ರಿಯ ಪ್ರಿಯ ರೆಡ್ಡಿ ತುದಿಗೆ ಇಡ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಪದೇ ಪದೇ ಬೀಳ್ತಾ ಇದೆ ಅದು. ಕೈಯೆಲ್ಲ ಎಣ್ಣೆ ಆಗತ್ತೆ ಹೋಗತ್ಲಾಗಿ. ಸ್ವಲ್ಪ ಬೇಕು. ಇನ್ನು ಮನೆಯಲ್ಲಿ ನಾನು ನಮ್ಮ ಕೃಷ್ಣ ಇಬ್ಬರು ಸೇರಿಕೊಂಡು ಹೋಳಿಗೆ ಮಾಡ್ತಾಯಿದ್ವಿ. ನಾನು ಹೋಳಿಗೆ ತಟ್ತಾಯಿದ್ದೀನಿ, ಅವನು ಬೇಯಿಸ್ಬಿಟ್ಟು ಎತ್ತಿಡ್ತಾ ಇದ್ದಾನೆ. ಅಂದರೆ ನೈವೇದ್ಯಕ್ಕೆ ಮಾತ್ರನೇ ಮಾಡ್ಕೊಳ್ತಾ ಇರೋದು. ಒಂದು 4 ನೈವೇದ್ಯಕ್ಕೆ ಮಾಡಿಕೊಂಡು ಅದಾದಮೇಲೆ ಜಾಸ್ತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಅಂದರೆ ಜಾಸ್ತಿ ಏನು ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾ ಇರೋದು. ಅನಿಲ್ ಏನು ಅಷ್ಟು ಸ್ವೀಟ್ ತಿನ್ನೋದಿಲ್ಲ. ನಾನು ನಮ್ಮ ಕೃಷ್ಣ ಇಬ್ಬರೇ. ನಮ್ಮವ್ರ ಮನೇಲೂ ಹಬ್ಬದ ಅಡುಗೆ ಮಾಡಿರ್ತಾರೆ, ಅವ್ರ ಮನೆಗೂ ಊಟಕ್ಕೆ ಹೋಗಬೇಕು. ಹಾಗಾಗಿ ನಾನೇನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಒಂದು ಸ್ವಲ್ಪ ಹೋಳಿಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನನಗಂತೂ ಸಖತ್ತು ಇಷ್ಟ ಆಯಿತು. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಲೆ ಪೂಜೆ ಕೂಡ ಮಾಡಿಕೊಂಡೆ. ಏನೂ ಜಾಸ್ತಿ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ತಾ ಇದ್ನಲ್ಲ, ಹಾಗಾಗಿ ಜಾಸ್ತಿ ಏನು ಬ್ಲಾಗ್ ತೊಗೊಳೋದಕ್ಕಾಗಿಲ್ಲ. ಇನ್ನು ನಮ್ಮ ಕೃಷ್ಣ ಅಂತೂ ಎದ್ದಿದ ತಕ್ಷಣ ನಾನು ರೆಡಿಯಾಗಿರೋದು ನೋಡ್ಬಿಟ್ಟು, ಮಮ್ಮಿ ನೀನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ಯಾ, ಸರಿ ನಾನು ಬೇಗ ಸ್ನಾನ ಮಾಡಿಕೊಂಡು ನಾನು ಯಾವ್ದು ಬಟ್ಟೆ ಹಾಕ್ಕೊಳ್ಳಿ, ಪಂಚೆ ಹಾಕ್ಕೊಳ್ತೀನಿ ಅಂತ ಹೇಳಿ ಅವನೇ ಪಂಚೆ ಶರ್ಟು ಎಲ್ಲ ರೆಡಿ ಮಾಡಿಕೊಂಡು ಹಾಕ್ಕೊಂಡು ಬಂದುಬಿಟ್ಟು, ನಾನು ಹೆಲ್ಪ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಹೂವು ಕಟ್ತೀನಿ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದ. ದೇವ್ರಿಗೆ ಹೂವು ಹಾಕ್ತೀನಿ ಅಂತ ಹೇಳಿ. ಸರಿ ಆಯ್ತಪ್ಪ, ನಿಂಗೆ ಏನೇನು ಅನ್ಸುತ್ತೆ ಅದೆಲ್ಲ ಮಾಡು ಅಂತ ಹೇಳಿ ಹೇಳ್ತಾ ಇದ್ದೆ ಅವನಿಗೆ. ಅವನು ಕೂಡ ಬೆಳ್ಳಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದ. ನಾವು ಅಷ್ಟೇ ಈ ರೀತಿ ಏನಾದ್ರು ಸ್ಪೆಷಲ್ ಈವೆಂಟ್ ಬಂದಾಗ ಆಗಿರ್ಬೋದು, ಬರ್ತ್ಡೇ ಬಂದಾಗ, ಅಂದರೆ ನಮ್ಮ ಕೃಷ್ಣನ ಬರ್ತ್ಡೇ ದಿನ ಆಗಿರ್ಬೋದು, ಹಾಗೆಯೇ ಏನಾದರೂ ವೀಕೆಂಡ್ಸಲ್ಲಿ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಾಗ ಅವಾಗೆಲ್ಲ ನಮ್ಮ ಚಿನ್ನು ತುಂಬಾ ನೆನಪಾಗ್ತಾಳೆ. ನಮ್ಮವ್ರ ಮನೆಯಲ್ಲೂ ಅಷ್ಟೇ ಪಾರ್ಥನ ಚೆನ್ನಾಗಿ ನೋಡ್ಕೊತಾ ಇದ್ಲು. ಅಂದರೆ ನನ್ನ ತಮ್ಮನ ಮಗನ ತುಂಬ ಚೆನ್ನಾಗಿ ಆಟಾಡಿಸಿ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ಲು. ಅವರು ಕೂಡ ಅಷ್ಟೇ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಯಾವಾಗಲೂ ಹೇಳ್ತಿರ್ತಾರೆ, ಪಾರ್ಥನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು, ಪುಟಾಣಿ ಥರ. ಇವನು ಸ್ವಲ್ಪ ತರಲೆ ಮಾಡ್ತಾನೆ ನಮ್ಮ ಕೃಷ್ಣ, ಅವನ ಜೊತೆ ತರಲೆ ಮಾಡೋದು, ಅವ್ನಿಗೆ ಎದುರಿಸೋದೆಲ್ಲ ಮಾಡ್ತಿರ್ತಾನೆ. ನಮ್ಮ ಚಿನ್ನು ಆ ಥರ ಅಲ್ಲ, ತುಂಬ ಚೆನ್ನಾಗಿ ಸೇಫಾಗಿ ನೋಡ್ಕೊತಾ ಇದ್ಲು. ಅದೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತೀವಿ. ಹಬ್ಬದ ದಿನ ಅವಳು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಓಡಾಡ್ತಾ ಇದ್ದಿದ್ದು, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಿದ್ದು, ಇದೆಲ್ಲ ತುಂಬಾ ನೆನಪಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಕೃಷ್ಣಮ್ಮ ಸುಮ್ಮನಿರು, ಬೈ ಕಡೆ ನೀವು ಆ ರಂಗೋಲಿ ಇನ್ನೂ ಗಲೀಜು ಮಾಡಿದ್ದೀರಿ ಎಲ್ಲ.
ಇದೆಯಾ ಕ್ಯಾಮ್ರಾ? ಹಾಂ ಬಂದೇ ಇಲ್ಲ ನಿಮಿಷ. ಏನು ಬೇಕಾದ್ರು ಪಂಚಪನೆ ಹಾಕ್ಬಿಡು. ಲಕ್ಷ್ಮೀ ಪೂಜೆ ಮಾಡೋ ಹೋಳಿಗೆ ಹೊರಗಡೆ ಮಾಡ್ಕೊಂಡು ಬಂದು ಇಟ್ಬಿಡ್ತೀನಲ್ಲ. ಏನಪ್ಪ ಆಗೋದು ಪೂಜೆ ಆಗೋದು. ಪೂಜೆ ಮಾಡೋದ್ರೆ ನಂಗೆ ಹೋಳಿಗೆ ಬೇಕು ಅಂತ ಇದೆಯಲ್ಲ. ಪೂಜೆ ಮಾಡೋದು ಪೂಜೆ ಮಾಡೋ ಟೈಮಿಗೆ ಅಲ್ಲಿ ದೇವ್ರು ನೋಡೋದ್ರೆ ಹೋಳಿಗೆ ಮಾಡ್ತಾ ಇದ್ದೀನಿ. ಏನಲ್ಲ ಎಲ್ಲರಿಗೂ ಪೂಜೆ ಮಾಡಿದ್ರು ದೇವ್ರಿಗೆ ಭಕ್ತಿನೇ ಪೂಜೆ ಮಾಡಬೇಕು. ನೀನು ಹೋಳಿಗೆ ನೋಡ್ಕೊ ಪೂಜೆ ಮಾಡಬೇಕು. ಹೊಟ್ಟೆ ಹಾಸ್ಕೊಂಡು ಪೂಜೆ ಮಾಡಬೇಕು ದೇವ್ರಿಗೆ. ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡು ಅಂತ ಪೂಜೆ ಮಾಡ್ತಾರೆ. ಹಂಗೆ ದೇವ್ರನ್ನ ಹೊಟ್ಟೆ ತುಂಬ ಪೂಜೆ ಮಾಡ್ತಾ ಇದ್ದೀನಿ ನೋಡು ಅಂದೆಲ್ಲ ತಿಂದು ಹೇಗೆ ನೀನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯಾ? ಅದು ಮಾಡ್ಬಾರ್ದು. ಹಂಗೆ ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಅದು ಮಮ್ಮಿ ಏನಕ್ಕೆ ಉಪವಾಸ ಇರುತ್ತಲ್ಲ, ಇನ್ನು ಆಮೇಲೆ ಏನೋ ತಿನ್ಬಿಡ್ತೀವಿ. ಮಮ್ಮಿ ಉಪವಾಸ ಇದ್ದು ಕಂಪ್ಲೀಟಾಗಿ ಆಮೇಲೆ ಪೂಜೆ ಮಾಡಿ ಹೊರಗಡೆ ನಿಂತ್ಕೊಂಡ್ಬಿಡಲ್ಲ ಹೆಂಗಾಗುತ್ತೆ ಪೂಜೆ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ನೋಡಿದ್ರಲ್ಲ, ಈ ರೀತಿ ನಮ್ಮ ಮನೇಲಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಪೂಜೆನ ಮಾಡಿದ್ವಿ. ಮನೆಯವರೆಲ್ಲ ಸೇರಿಕೊಂಡು ಚೆನ್ನಾಗಾಯಿತು ಪೂಜೆ. ತುಂಬಾ ಖುಷಿ ಆಯಿತು. ಒಳ್ಳೆ ಪಾಸಿಟಿವ್ ಎನರ್ಜಿ ಬಂತು ಅಂತ ಹೇಳ್ಬೋದು. ಈ ರೀತಿ ಮನೆಯಲ್ಲಿ ಹಬ್ಬಗಳು ಪೂಜೆಗಳು ಎಲ್ಲ ಆಗಾಗ ಮಾಡ್ತಾಯಿದ್ರೆ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಚೆನ್ನಾಗಾಯಿತು ಪೂಜೆ ಎಲ್ಲ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಒಂದು 2-3 ದಿನ ಲೇಟಾಗಿ ಬರ್ತಾಯಿದೆ, ಆದರೂ ಕೂಡ ಮತ್ತೆ ವಿಶ್ ಮಾಡ್ತಾ ಇದ್ದೀನಿ. ಈ ಕಡೆ ಬನ್ನಿ. ನನ್ನ ಕಾಲಿಗೆ ಯಾಕೆ ಬೀಳ್ತೀಯ ನೋಡು, ನನ್ನ ಕಾಲಿಗೆ ಯಾಕೆ ಬೀಳ್ತೀಯ? ವರ್ಷ ಬಿಡೋದು, ವರ್ಷ ಬೀಳ್ತೀನಿ. ದೇವ್ರು ನೋಡೋದು ಯಾರು ನೀವು ಕಾಲ್ ಮಾಡಿದ್ರಲ್ಲ ಮಮ್ಮಿ ಬೇಡ ತಗೊಂಡು ಎಲ್ಲ ಬಂದಿದೆ ಅಂತ ಸ್ವೀಟ್ ಮಾಡಿ ಹೇಳು ಬಾರು ನೀವು ಸಣ್ಣ ನೋಡಿದ್ರೆ ಕುದುರೆ ಕುದುರೆ ಏನು ಮಾಡೋದು ಇತ್ತಲ್ಲ ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರನ ಹೇಳ್ತೀನಿ. ಪ್ರತಿ ವರ್ಷವೂ ಅಷ್ಟೇ. ಅಂದರೆ ನನಗೆ ಒಂದೊಂದು ಸರಿ ಶುಕ್ರವಾರ ಕೂಡ ಹೇಳ್ತೀನಿ, ಅಂದರೆ ಟೈಮ್ ಆದಾಗ ಶುಕ್ರವಾರ ಕೂಡ ಕೂತ್ಕೊಂಡು ಲಲಿತಾ ಸಹಸ್ರನಾಮ ಹೇಳ್ತೀನಿ. ಇಲ್ಲ ಅಂತ ಅಂದರೆ ಅಟ್ಲೀಸ್ಟು ಮೊಬೈಲಲ್ಲಾದರೂ ಆನ್ ಮಾಡಿಕೊಂಡು ನಾನು ಪೂಜೆನ ಮಾಡ್ತೀನಿ. ಈ ರೀತಿ ನನಗೆ ಹೇಳೋಕ್ಕಾಗಿಲ್ಲ ಅಂದ್ರೂ ಇದು ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಒಂದು ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು. ನಾನು ಅದನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀನಿ. ಈ ವರ್ಷವೂ ಕೂಡ ಅಷ್ಟೇ ಅದನ್ನು ಮಾಡಿದೆ. ಅದಾದ ನಂತರ ಎಲ್ಲ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ ಇವಾಗ. ನೀವೆಲ್ಲ ತಿನ್ಬಿಡಿ, ನಾನು ಲೇಟ್ ಆಗುತ್ತೆ ಅಂತ ಹೇಳಿದೆ ಅನಿಲ್ಗೆ. ಇಲ್ಲ ಎಲ್ಲ ಒಟ್ಟಿಗೆ ತಿನ್ನೋಣ ಅಂತ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ಮುಗಿದ ಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಚಪಾತಿ, ಪಲ್ಯ ಹಾಗೆಯೇ ಹೋಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಅದಾದಮೇಲೆ ಮಧ್ಯಾಹ್ನ ಮಾಮೂಲಿ ಹಬ್ಬದ ಅಡುಗೆ. ಅದಾದ ನಂತರ ನಮ್ಮವ್ರ ಮನೆಗೆ ಹೋಗಿದ್ದು ಸಂಜೆ. ನಮ್ಮವ್ರ ಮನೇಲೂ
ಕೂಡ ಹಬ್ಬದ ಅಡುಗೆ ಎಲ್ಲ ಮಾಡಿ ಬೆಳಗ್ಗೆಯಿಂದನೇ ನಮ್ಮಮ್ಮ ಫೋನ್ ಮಾಡಿದ್ರು, ಮಧ್ಯಾಹ್ನನೇ ಬಂದ್ಬಿಡು ಪೂಜೆ ಮುಗಿಸ್ಬಿಟ್ಟು ಅಂತೇಳಿ. ಆದರೆ ನಾನು ಇವಾಗೆ ಹೋಗ್ಬಿಟ್ರೆ ಸಂಜೆ ಬರೋಕ್ಕಾಗಲ್ಲ, ಸಂಜೆ ಪೂಜೆ ಮಾಡಬೇಕಲ್ಲ ನಮ್ಮ ಮನೇಲಿ, ಅಷ್ಟರಲ್ಲಿ ಬರೋಕ್ಕಾಗಲ್ಲ. ನಾವು ಅಮ್ಮವ್ರ ಮನೆಗೆ ಹೋದರೆ ಅಂದ್ಕೊಂಡಿದ್ದ ಟೈಮಿಗೆ ಬರೋಕ್ಕಾಗಲ್ಲ, ಅಲ್ಲೇ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಹೋಗಲಿಲ್ಲ. ನಮ್ಮ ಮನೆಯಲ್ಲೇ ಸಂಜೆ ತನಕ ಇದ್ಬಿಟ್ಟು ಸಂಜೆ ಪೂಜೆ ಕೂಡ ಎಲ್ಲ ಮುಗಿಸಿ ಆಮೇಲೆ ನಮ್ಮ ಅಮ್ಮವ್ರ ಮನೆಗೆ ಹೋದೆ. ಇನ್ನು ಅನಿಲ್ ಈ ವರ್ಷ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದಾರೆ. ಪ್ರತಿ ವರ್ಷ ಆಫೀಸ್ಗೆ ಹೋಗೋರು, ಈ ವರ್ಷ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದಾರೆ. ಆದರೂ ಕೂಡ ಏನು ಅಂತ ಎಲ್ಲ ಕೆಲಸದಲ್ಲಿ ಏನು ಅವರೇನು ಹೆಲ್ಪ್ ಮಾಡಿಲ್ಲ, ಆರಾಮಾಗಿ ಅವ್ರು ಕೆಲಸ ಮಾಡ್ಕೊಂಡಿದ್ರು. ಅವ್ರ ಮನೇಲಿ ಇದ್ದಿದ್ದೇ ಒಂದು ಖುಷಿ ನನಗೆ. ಅವ್ರೇನು ಹೆಲ್ಪ್ ಮಾಡದೇ ಇದ್ರು ಪರವಾಗಿಲ್ಲ, ನಾನು ಮಾಡ್ಕೊಳ್ತೀನಿ. ಅವ್ರ ಮನೇಲಿ ಇದ್ರಲ್ಲ ಅದೇ ಒಂದು ಖುಷಿ. ಮನೇಲಿ ಇದ್ಬಿಟ್ಟು ಹಬ್ಬದಲ್ಲಿ ಇನ್ವಾಲ್ವ್ ಆದರು, ನಮ್ಮ ಜೊತೆ ಊಟ ಮಾಡಿದ್ರು, ನಮ್ಮ ಜೊತೆ ಇದ್ರಲ್ಲ ಅದೇ ಖುಷಿ ಆಯಿತು. ಕೈ ನಿಲ್ಸ್ಕೊಂಡು ಸ್ಮೈಲ್ ಮಾಡಿ ಅಷ್ಟೇ. ಫೋಟೋ ಅದಾಗೆ ನಾನು ಇದು ಮಾಡ್ಕೊತೀನಿ, ಏನು ಮಾಡ್ಕೊತೀನಿ ಹೇಳಿ, ಸ್ಕ್ರೀನ್ ಶಾಟ್ ಮಾಡ್ಕೊತೀನಿ. ಸರಿ ಆಯ್ತಲ್ಲ, ಆಗಿದೆಲ್ಲ ಈಗ. ಆಯಿತು ಆಯಿತು ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಇವಾಗ ಸಂಜೆ ಆಯಿತು, ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ಅನಿಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅದಾದಮೇಲೆ ನಮ್ಮವ್ರ ಮನೆಗೆ ಬಂದೆ. ನಮ್ಮವ್ರ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು, ನನ್ನ ತಮ್ಮಂದಿರು ಹೆಂಡತಿ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅನಿಲ್ಗೆ ಕೆಲಸ ಇತ್ತು ಅಂತ ಅವ್ರು ಬರಲಿಲ್ಲ. ಅವ್ರು ಬ್ಯುಸಿ ಶೆಡ್ಯೂಲ್ ಇದೆ, ಸಿಕ್ಕಾಪಟ್ಟೆ ಮೀಟಿಂಗ್ಸ್ ಎಲ್ಲ ಇದೆ. ಹಾಗಾಗಿ ನಾನು ಏನೋ ಅವ್ರಿಗೆ ಫೋರ್ಸ್ ಮಾಡಲಿಲ್ಲ ಬನ್ನಿ ಅಂತ ಹೇಳಿ ನಾನೇ ಬಂದೆ. ನಾನು ನಮ್ಮ ಕೃಷ್ಣ ಇಬ್ಬರು ಬಂದ್ವಿ. ಇಲ್ಲೇ ನಮ್ಮವ್ರ ಮನೆ ಹತ್ರ ಮಹೇಶ್ವರಮ್ಮ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಇಲ್ಲಿ. ದೇವಸ್ಥಾನಕ್ಕೆ ಬಂದು ಪ್ರಸಾದ ಎಲ್ಲ ತೊಗೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ನಮ್ಮವ್ರ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಹೋದೆ. ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ನಮ್ಮ ಮನೆಗೆ ಹೋದೆ. ನಮ್ಮ ಮನೆಗೆ ಅವರು ಕೂಡ ಬಂದಿದ್ದರು, ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೆ. ನಮ್ಮಮ್ಮನ ಮತ್ತು ನನ್ನ ತಮ್ಮನ ಹೆಂಡ್ತಿದಿರನ್ನ ಎಲ್ಲರನ್ನೂ ಕರೆದಿದ್ದೆ. ಅವರೆಲ್ಲರೂ ಬಂದುಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋದರು. ಚೆನ್ನಾಗಾಯಿತು ಅಂತ ಹೇಳ್ಬೋದು. ಹಬ್ಬ ಜೋರ? ಹಾಂ, ಇಬ್ಬರು ಸೊಸೆಯರು ಬೇರೆ ಇದ್ದಾರಲ್ಲ ಇವಾಗ. ಹ್ಞೂ, ಹೌದಾ? ಹ್ಞೂ 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 ಹೂವು ಕಟ್ಟಿದ್ನಲ್ಲ ನಾನು ನಿನ್ನೆ. ಹ್ಞೂ ಹ್ಞೂ ಹೊಸ ಸೊಸೆರ ಜೊತೆ ನಮ್ಮಮ್ಮ ನೋಡಪ್ಪ ಹಬ್ಬ ಮಾಡಿದ್ದಾರೆ ಫುಲ್ಲು ಜೋರಾಗಿ. ಹಾಂ ಹಾಂ, ಚೆನ್ನಾಗಿದೆ. ಯಾರು ಉಡ್ಸಿದ್ದು ಸೀರೆ? ನೀನೇ ಉಡ್ಸಿದ್ದ? ಹಾಂ. ಬಂದರು ಬಾಬಾ ಬಂದರು. ತೆಗಿಯ ಇಬ್ಬರದು ನೀನೆ ಅವ್ರದ್ದು ಜೋಡಿ ಈ ಜೋಡಿ ಹಣ್ಣು ತೆಗಿ ಅಂದ್ರೆ ಎಷ್ಟು ತೆಗಿತೀಯ? ಅಪ್ಪಾಜಿಯ ಕಾಟಿ ಶರ್ಟ್ ಹಾಕೊಂಡಿದ್ದಲ್ಲ, ಒಂದು ಶರ್ಟ್ ಹಾಕೋಣದಲ್ಲ ಅಪ್ಪಾಜಿ. ನನಗೆ ತಿನ್ಸುಂತ ನನ್ನ ವೈಟ್ ಶರ್ಟ್ ನಾನು ಚೆಲ್ಬಿಟ್ಟೆ ಮತ್ತೆ ಸರಿ. ಹೂವು ಬೇಡ, ಹೂವು ತಗೊಂಡಿವಿ.
ನೋಡಿದ್ರಲ್ಲ ಹೀಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನಮ್ಮ ಅಮ್ಮವ್ರ ಮನೆದು ಮತ್ತು ನಮ್ಮ ಮನೆದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಕೂಡ ನಮ್ಮ ಅಮ್ಮವ್ರ ಮನೇಲಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದ್ವಿ. ಅಲ್ಲಿ ಕೂಡ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ, ಬಾಯ್. ಏನ್ ಮಾಡ್ತಿದ್ಯಪ್ಪ ಪರ್ತವ? ಪರ್ತೋ ಶುಭಾಶಯಗಳು. ನಾನು ರಾಗಲ್ ಬರ್ತಾ ಇದ್ದೀನಿ. ಆಕಾಶ ಅರ್ಶಿನ ಕುಂಕುಮ ನೀನು ಹಂಗೆ ತಗೊಂಡು ಹೋಗೋಣ ಅಂತ ಬಂದ ಅವನ ಜೊತೆಗೆ. ಅದಕ್ಕೆ ಬಂದ. ಮುಂದಕ್ಕೆ ಅಭ್ಯಾಸ ಆಗ್ಲಿ ಅಂತ ಅರ್ಶಿನ ಕುಂಕುಮ ತಗೊಳೋದು. ಅರೆ ಆಯ್ತಾ ಬಾಯ್.